58 ರನ್ನುಗಳು. ಬಟ್ ಗುಜರಾತ್ ಟೈಟನ್ಸ್ಗೆ ಈಗ ಮೇ ಬಿ ಇವತ್ತಿನ RCB ಮ್ಯಾಚ್ ಗೆದ್ದರೂ ಕೂಡ ಅವರು ಟಾಪ್ 1 ಬರಬೇಕಂದ್ರೆ RCB ಹೆವಿ ಇದರಲ್ಲಿ ಗೆಲ್ಲಬೇಕಾಗುತ್ತೆ. ಸೊ ಆ ಪೊಸಿಷನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಇವಾಗ ಗುಜರಾತ್ ಟೈಟನ್ಸ್ ಫಸ್ಟ್ ಇದರಲ್ಲಿ. ಸೊ ಅವ್ರಿಗೆ ಒಂಥರ ಅವ್ರಿಗೆ ಏನು ನಿರೀಕ್ಷೆ ಮಾಡ್ತಾಯಿದ್ರು ಗುಜರಾತ್ ಟೈಟನ್ಸು, ಅದಕ್ಕೆ ಅವರು ಹೋರಾಡಿದ್ರು. ಆಮೇಲೆ ಫಸ್ಟ್ ಸ್ಟಾರ್ಟಿಂಗಿಂದ ಅವ್ರು ಲಾಸ್ಟ್ ಏನು ಸೆಕೆಂಡ್ ಇನ್ನಿಂಗ್ಸ್ ಆಗೋವರೆಗೂ ಕೂಡ ಅವ್ರಿಗೆ ವಿನ್ನಿಂಗ್ ಎಷ್ಟು ಡೆಸ್ಪರೇಟಾಗಿ ಇರ್ತಾಯಿದ್ರು ಅಂದರೆ ಗುಜರಾತ್ ಟೈಟನ್ಸ್ ನೆನ್ನೆ ಅವರೆಲ್ಲೂ ಕೂಡ ತಪ್ಪು ಮಾಡಿಲ್ಲ, ಎಲ್ಲೂ ಇದು ಮಾಡಿಲ್ಲ. ಆಮೇಲೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ನೆನ್ನೆ ನಾವು ನೋಡ್ತಾ ಇದ್ದಾಗ ಅವರೆಷ್ಟು ಸೀರಿಯಸ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಾಯಿದ್ರು ಅಂದರೆ ಅವ್ರು ಮೇ ಬಿ ನೆನ್ನೆ ಇದರಲ್ಲಿ ಮೆಚ್ಯೂರಿಟಿ ತೋರಿಸಿದ್ರು ಅಂತ ನನಗನ್ಸುತ್ತೆ ಆ ಕ್ಯಾಪ್ಟನ್ಶಿಪ್ಪಲ್ಲಿ. ಹಾಗಾಗಿ ಈ ಒಂದು ಪಾಯಿಂಟ್ಸ್ ಪ್ಲಸ್ ಆರ್ ಮೈನಸಲ್ಲೇ ರಾಜಸ್ಥಾನ್ ರಾಯಲ್ಸ್ಗೆ ಹೊಡ್ತಾ ಬಿತ್ತು, ಗುಜರಾತ್ ಟೈಟನ್ಸ್ಗೆ ಲಾಭ ಆಯಿತು. ಇನ್ನೊಂದು GTಗೆ ನಂಬರ್ 1 ಪ್ಲೇಸಲ್ಲಿ ಇದ್ದಾರೆ, ಚೆನ್ನಾಗಿ ಒಂದು ಪೊಸಿಷನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರಿ ಸರ್ ನೀವು. ಸೊ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ಗಿಂತ ಬೌಲಿಂಗ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ GT ಕಡೆ. 2 ಮ್ಯಾಚಲ್ಲಿ ಸಿರಾಜ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ರು, ಪ್ರಸಿದ್ಧ ಕೃಷ್ಣ ಒಂದು ಟಾಪ್ 3 3 ವಿಕೆಟ್ ತಗೊಂಡ್ರು, ಸಾಯಿ ಕಿಶೋರ್ ಪರ್ಪಲ್ ಕ್ಯಾಪ್ ರೇಸಲ್ಲಿ ಇದ್ದಾರೆ, ಸಿರಾಜ್ ಪರ್ಪಲ್ ಕ್ಯಾಪ್ ರೇಸಲ್ಲಿ ಇದ್ದಾರೆ. ನೋಡಿ ರನ್ ಗೆಟರಲ್ಲಿ ಯಾರೂ ಆರೆಂಜ್ ಕ್ಯಾಪ್ ರೇಸಲ್ಲಿ ಇಲ್ಲ. ಇಲ್ಲಿ ಗೆಲ್ಲೋದಕ್ಕೆ ಮೂಲ ಕಾರಣ GT ಟಾಪಲ್ಲಿ ಇರೋದಕ್ಕೆ ಕಾರಣ ಸಿರಾಜ್ ಆಗಿರ್ಬೋದು, ಸಾಯಿ ಕಿಶೋರ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಈಗ ರೂಟಿಗೆ ಬಂದಂಥ ರಶೀದ್ ಖಾನ್ ಆಗಿರ್ಬೋದು. ಟೋಟಲಾಗಿ ನೋಡಿ ಒಂದು ಟೀಮಲ್ಲಿ ಆಲ್ರೌಂಡ್ ಪ್ರದರ್ಶನ ಸಿಕ್ಕಿಲ್ಲ ಅಂದ್ರೂ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಿ ಸಿಕ್ಕರೆ ನಾವು ಟಾಪಲ್ಲಿ ಕೂರ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ GT.